ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಟಿ20 ಸರಣಿ ಗೆದ್ದ ತಕ್ಷಣವೇ ಮತ್ತೆ ನಂಬರ್ 1 ಪಟ್ಟ ಖಚಿತವಾಯಿತು. ಇನ್ನು ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಮೂರನೇ ಟಿ20 ಪಂದ್ಯದಲ್ಲಿ 35 ರನ್ಗಳಿಂದ ಗೆದ್ದ ತಕ್ಷಣ ನಮ್ಮ ಭಾರತ ತಂಡದ ನಾಯಕ ಟಿ20 ನಾಯಕ ಶ್ರೇಯಸ್ ಅಯ್ಯರ್ ಅವರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಈ ರೀತಿ ಹೇಳ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಆದ್ರೆ ಮಾಡೇ ಇರಲಿಲ್ಲ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಬೆಂಕಿ ಹೇಳಿಕೆ ಆದ್ರೆ ನೀಡಿದ್ದಾರೆ ಶ್ರೇಯಸ್ ಅಯ್ಯರ್. ಆನಂತರ ಟೀಮ್ ಇಂಡಿಯಾದ ಬಗ್ಗೆನೂ ಕೂಡ ಮಾತಾಡ್ತಾರೆ. ವೈಭವ್ ಸೂರ್ಯವಂಶಿ ಬಗ್ಗೆ ಮತ್ತು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಮತ್ತು ಎಲ್ಲ ಆಟಗಾರರ ಬಗ್ಗೆ ಮಾತಾಡ್ತಾರೆ ಶ್ರೇಯಸ್ ಅಯ್ಯರ್. ಅಷ್ಟಕ್ಕೂ ಪಂದ್ಯ ಗೆದ್ದ ಬಳಿಕ ಮತ್ತು ಸರಣಿ ಗೆದ್ದ ಬಳಿಕ ನಾಯಕ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಪ್ರವಾಸಗಳಲ್ಲಿನ ಸಾಲು ಸೋಲುಗಳಿಂದಾಗಿ ಸರಣಿ ಮುಖಭಂಗಗೊಂಡಿದ್ದಂತ ನಮ್ಮ ಭಾರತ ತಂಡ ಐಸಿಸಿ ಟಿ20 ರ್ಯಾಂಕಿಂಗ್ ನಲ್ಲಿ 1ನೇ ಸ್ಥಾನ ಕಳೆದುಕೊಂಡಿದ್ದ ನಮ್ಮ ಟೀಮ್ ಇಂಡಿಯಾ ಇದೀಗ ಜಿಂಬಾಬ್ವೆ ಪ್ರವಾಸದಲ್ಲಿ ಗೆಲುವಿನ ಬಳಿಕ ಮತ್ತೆ ಅಗ್ರಪಟ್ಟಕ್ಕೆ ಆದ್ರೆ ಏರಿದೆ. ಹೌದು ಸ್ನೇಹಿತರೆ, ಶ್ರೇಯಸ್ ಅಯ್ಯರ್ ಅವರ ಪಡೆ ಹರಾರೆಯಲ್ಲಿ ಜಿಂಬಾಬ್ವೆ ವಿರುದ್ಧ ಮೂರನೇ ಟಿ20 ಪಂದ್ಯವನ್ನು ಗೆದ್ದ ಬಳಿಕ ಐಸಿಸಿ ಪುರುಷರ ಟಿ20 ತಂಡಗಳ ಶ್ರೇಯಾಂಕದಲ್ಲಿ ಬದಲಾವಣೆಗಳಾದ್ರೆ ಆಗಿದೆ. ಇನ್ನು ಪ್ರಸ್ತುತ ಪಟ್ಟಿಯಲ್ಲಿ ಮತ್ತೆ ಮೊದಲನೇ ಸ್ಥಾನಕ್ಕೆ ಆದ್ರೆ ಬಂದಿದೆ ನಮ್ಮ ಭಾರತ ತಂಡ. ಹೌದು ಸ್ನೇಹಿತರೆ, ಇದೀಗ ನಮ್ಮ ಭಾರತ ತಂಡ ನಂಬರ್ 1 ಟಿ20 ತಂಡ ಕೂಡ ಆಗಿದೆ. ಇನ್ನು ಯುಕೆ ಪ್ರವಾಸದಲ್ಲಿನ ಸೋಲಿನ ಕೈ ಉಂಡಿದ್ದ ನಮ್ಮ ಭಾರತ ತಂಡ ಇದೀಗ ಜಿಂಬಾಬ್ವೆ ವಿರುದ್ಧ ಸರಣಿಯನ್ನು 3.0 ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡುವ ಮೂಲಕ ಸಮಾಧಾನ ಪಟ್ಟಿಕೊಂಡಿದೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಅದ್ಭುತ ಬ್ಯಾಟಿಂಗ್ ಮತ್ತು ಮಧ್ಯಮ ವೇಗಿ ಮಯಾಂಕ್ ಯಾದವ್ ಅವರ ಮಾರಕ ದಾಳಿಯ ನೆರವಿನಿಂದ ನಮ್ಮ ಭಾರತ ತಂಡ ಅಮೋಘ ಮತ್ತು ಭರ್ಜರಿಯಾಗಿ 36 ರನ್ಗಳಿಂದ ಗೆಲ್ಲಿದ್ದಂತಾನೆ ಹೇಳ್ಬೋದು ಮೂರನೇ ಟಿ20 ಪಂದ್ಯ. ಹೌದು ಸ್ನೇಹಿತರೆ, ಸರಣಿಯಲ್ಲಿ 151 ರನ್ ಕಲೆ ಹಾಕಿದ ವೈಭವ್ ಅವರು ಪಂದ್ಯ ಶ್ರೇಷ್ಠ ಮತ್ತು ಸರಣಿ ಶ್ರೇಷ್ಠ ಪ್ರಶಸ್ತಿಗಳನ್ನೆರಡನ್ನು ತಮ್ಮದಾಗಿಸಿಕೊಂಡರು. ಹರಾರೆಯಲ್ಲಿ ನಡೆದ ಮೂರನೇ ಟಿ20 ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 192 ರನ್ ಆದ್ರೆ ಬಾರಿಸಿತ್ತು. ಇದಕ್ಕೆ ಉತ್ತರವಾಗಿ ಜಿಂಬಾಬ್ವೆ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 157 ರನ್ ಮಾತ್ರ ಗಳಿಸಿತಂತಾನೆ ಹೇಳ್ಬೋದು ಮತ್ತು 35 ರನ್ಗಳಿಂದ ಸೋಲಾದ್ರೆ ಒಪ್ಪಿಕೊಳ್ಳುತ್ತೆ. ಇನ್ನು ಜಿಂಬಾಬ್ವೆ ತಂಡದಿಂದ ಮಧ್ಯಮ ಕ್ರಮಾಂಕದ ಬ್ಯಾಟರ್ ರನ್ಬುರಿ ಅವರನ್ನು ಹೊರತುಪಡಿಸಿದರೆ ಬೇರೆ ಯಾವ ಬ್ಯಾಟರ್ ಸಹ ಉತ್ತಮ ಬ್ಯಾಟಿಂಗ್ ಮಾಡಲೇ ಇಲ್ಲ. 43 ಬಾಲ್ಗಳನ್ನು ಆಡಿದಂತ ರನ್ಬುರಿ ಅವರು 5 4ಗಳನ್ನು ಬಾರಿಸಿ ಅವರು ಕೊನೆಯವರೆಗೂ ಕ್ರೀಸ್ನಲ್ಲಿ ತಂಡವನ್ನು ಜಯದ ದಡ ತಲುಪಿಸುವಲ್ಲಿ ಯಶಸ್ವಿನೇ ಆಗಲಿಲ್ಲ. ಇನ್ನು ಬೆನ್ ಕುರನ್ ಮತ್ತು ವೆಸ್ಲಿ ಮಧುವರೆ ಕೊಂಚ ನಮ್ಮ ಭಾರತ ತಂಡಕ್ಕೆ ಸ್ವಲ್ಪ ಹೋರಾಟ ಆದ್ರೆ ಕೊಟ್ಟರು, ಆದ್ರೂ ಕೂಡ ಪಂದ್ಯ ಗೆಲ್ಲಲು ಸಾಧ್ಯವಾಗಲಿಲ್ಲ. ಇನ್ನು ನಮ್ಮ ಭಾರತ ತಂಡಕ್ಕೆ ಸುಲಭ ಗೆಲುವು ಕೂಡ ಸಿಕ್ಕಿತ್ತು. ಇನ್ನು ನಮ್ಮ ಭಾರತದ ಪರ ಮಯಾಂಕ್ ಯಾದವ್ 3 ವಿಕೆಟ್ ತೆಗೆದ್ರೆ ಯಶ್ ಠಾಕೂರ್ ಅವರು 2 ವಿಕೆಟ್ ಆದ್ರೆ ತೆಗಿತಾರೆ. ಆದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಅಮೋಘ ಮತ್ತು ಆಕರ್ಷಕ ಬ್ಯಾಟಿಂಗ್ ಮಾಡಿದ್ರು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಇದಕ್ಕೂ ಮುನ್ನ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ಶ್ರೇಯಸ್ ಅಯ್ಯರ್ ಪಡೆಗೆ ಜಿಂಬಾಬ್ವೆ ವೇಗಿ ಬ್ಲೆಸ್ಸಿಂಗ್ ಮುಜರ್ಬಾನಿ ಆರಂಭದಲ್ಲಿ ಆಘಾತ ಏನೋ ನೀಡಿದ್ರು. ಇನ್ನು ಕೇವಲ 2 ರನ್ ಗಳಿಸಿದಂತ ಸ್ಫೋಟಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಅವರನ್ನು ಕೀಪರ್ ಮರು ಮನೆಗೆ ಕ್ಯಾಚ್ ಕೊಡಿಸುವಲ್ಲಿ ಸಫಲರಾದರು. ಇಲ್ಲಿಂದ ಬಳಿಕ ಇನ್ನಿಂಗ್ಸ್ ಆರಂಭಿಸಿ ಮತ್ತು ಇನ್ನಿಂಗ್ಸ್ ಜವಾಬ್ದಾರಿ ತೆಗೆದುಕೊಂಡಂತ 15ರ ಹರಾರೆಯ ಬಾಲಕ ವೈಭವ್ ಸೂರ್ಯವಂಶಿ ಅವರು ಕೇವಲ 49 ಬಾಲ್ಗಳಲ್ಲಿ 8 4 ಮತ್ತು 4 ಸಿಕ್ಸರ್ಗಳನ್ನು ಒಳಗೊಂಡಂತೆ 81 ರನ್ ಆದ್ರೆ ಚಚ್ಚಿ ಬಿಸಾಕಿದರು. ಹೌದು ಸ್ನೇಹಿತರೆ, ಇನ್ನು ಅವರಿಗೆ ಸಾಥ್ ನೀಡಿದಂತ ಇಶಾನ್ ಕಿಶನ್ ಕೂಡ 25 ಬಾಲ್ಗಳಲ್ಲಿ 29 ರನ್ ಆದ್ರೆ ಆಡ್ತಾರೆ. ಆನಂತರ ಬಂದಂತ ನಾಯಕ ಶ್ರೇಯಸ್ ಅಯ್ಯರ್ ಕೂಡ 18 ಬಾಲಲ್ಲಿ 27 ರನ್ ಉತ್ತಮ ಸಾಥ್ ಆದ್ರೆ ನೀಡಿದರು. ಇನ್ನು 15ನೇ ಓವರ್ನ ಕೊನೆಯ ಎಸೆತದಲ್ಲಿ ವೈಭವ್ ಸೂರ್ಯವಂಶಿ ಅವರು ವೆಸ್ಲಿಗೆ ವಿಕೆಟ್ ಒಪ್ಪಿಸುವ ಮೂಲಕ ಸೊಚ್ಚಲ ಶತಕ ವಂಚಿತರಾದರು. ಹೌದು ಸ್ನೇಹಿತರೆ, ಅಂತಿಮ ಹಂತದಲ್ಲಿ ರಿಂಕು ಸಿಂಗ್ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. 14 ಬಾಲ್ಗಳಲ್ಲಿ 25 ರನ್ ಆದ್ರೆ ಬಾರಿಸುತ್ತಾರೆ. ತ್ವರಿತವಾಗಿ ರನ್ ಗಳಿಸಿದ್ದರಿಂದ ಭಾರತ ತಂಡದ ಮೊತ್ತ 200ರ ಸಮೀಪಕ್ಕೇನೋ ಬಂತು. ಆದರೆ ಜಿಂಬಾಬ್ವೆ ಪರ ಬ್ರಾಡ್ ಇನಾನ್ಸ್ 2 ವಿಕೆಟ್ ಆದ್ರೆ ಪಡೆದರು. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಭರ್ಜರಿಯಾಗಿ ಮತ್ತು ರೋಚಕವಾಗಿ ಆದ್ರೆ ಗೆದ್ದಿದೆ. ಇನ್ನು ನಮ್ಮ ಭಾರತ ತಂಡ ಈ ಪಂದ್ಯದಲ್ಲಿ ಗೆದ್ದ ಬಳಿಕ ಮತ್ತು ಸರಣಿ ಗೆದ್ದ ಬಳಿಕ ಶ್ರೇಯಸ್ ಅಯ್ಯರ್ ನಾಯಕ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಇನ್ನು ಮೊದಲಿಗೆ ನಾಯಕ ಶ್ರೇಯಸ್ ಅಯ್ಯರ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ, ಈ ಸರಣಿ ಗೆದ್ದುದು ನನಗೆ ತುಂಬಾನೇ ಆದ್ರೆ ಖುಷಿಯಾಗಿದೆ. ಏಕೆಂದರೆ ನಾನು ಈಗಾಗಲೇ ನನ್ನ ನಾಯಕತ್ವದಲ್ಲಿ 2 ಸರಣಿಗಳನ್ನಾದ್ರೆ ಸೋತಿದ್ದೇನೆ. ಐರ್ಲೆಂಡ್ ವಿರುದ್ಧ ಮತ್ತು ಇಂಗ್ಲೆಂಡ್ ವಿರುದ್ಧ ಸೋತು ಸ್ವಲ್ಪ ನನಗೆ ಮನಸ್ಸಿಗೆ ಬೇಜಾರಾದ್ರೆ ಆಗಿತ್ತು. ಆದ್ರೆ ಈ ಸರಣಿ ಗೆದ್ದುದು ತುಂಬಾನೇ ಖುಷಿಯಾಗಿದೆ. ಏಕೆಂದರೆ ಈ ಪಂದ್ಯದಲ್ಲಿ ಹಲವಾರು ಯಂಗ್ ಆಟಗಾರರಾದ್ರೆ ಇದ್ದರು ಮತ್ತು ಹೇಳಿಕೊಳ್ಳುವಂತ ಬೌಲರ್ಸ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರುವಂತ ಬೌಲರ್ಗಳು ಯಾರು ಇರಲಿಲ್ಲ. ಆದ್ರೂ ಕೂಡ ಯಂಗ್ ಪ್ಲೇಯರ್ ನ ಇಟ್ಕೊಂಡು ನಾನು ಸರಣಿನಾದ್ರೆ ಗೆದ್ದಿದ್ದೇನೆ ಮತ್ತು ಎಲ್ಲ ಆಟಗಾರರು ಉತ್ತಮ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ
ಹೇಳಿದ್ದಾರೆ ಮತ್ತು ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಮಾತಾಡ್ತಾರೆ ಶ್ರೇಯಸ್ ಅಯ್ಯರ್. ಹೌದು ಸ್ನೇಹಿತರೆ, ಮೊದಲಿಗೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ನಾಯಕ ಶ್ರೇಯಸ್ ಅಯ್ಯರ್. ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಈ ರೀತಿ ಆದ್ರೆ ಹೇಳ್ತಾರೆ, ಇವತ್ತಿನ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದಂತ ವೈಭವ್ ಸೂರ್ಯವಂಶಿಗೆ ನಾನು ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಯಾಕಂತಂದ್ರೆ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು ಮತ್ತು ಅವರ ಬ್ಯಾಟ್ ನಿಂದ ರನ್ ಬಂದಿರುವ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಈ ಪಂದ್ಯದಲ್ಲಿ 190ರ ಗಡಿ ಆದ್ರೆ ದಾಟಿತು. ಇನ್ನು ವೈಭವ್ ಸೂರ್ಯವಂಶಿ ಅವರು ಇವತ್ತಿನ ಪಂದ್ಯದಲ್ಲಿ ಶತಕ ಕೂಡ ಮಿಸ್ ಮಾಡಿಕೊಳ್ತಾರೆ. ಅವರೇನಾದ್ರೂ ಇನ್ನಷ್ಟು ಚೆನ್ನಾಗಿ ನೋಡಿಕೊಂಡು ಆಡಿತ್ತು ಅಂತಂದ್ರೆ ಶತಕ ಕೂಡ ಬಾರಿಸಬಹುದಾಗಿತ್ತು ವೈಭವ್ ಸೂರ್ಯವಂಶಿ. ಮತ್ತು ವೈಭವ್ ಸೂರ್ಯವಂಶಿ ಅವರು ಈ ತರ ಅದ್ಭುತವಾಗಿ ಆಡಿದ್ದ ಕಾರಣದಿಂದಾಗಿ ನಾವು ಈ ಸೀರೀಸ್ ಅನ್ನಾದ್ರೆ ಗೆದ್ದಿದ್ದೇವೆ. ನಾನು ವೈಭವ್ ಸೂರ್ಯವಂಶಿನೇ ಎತ್ತಿ ಹಿಡಿತಾ ಇಲ್ಲ ಮತ್ತು ಎಲ್ಲ ಆಟಗಾರರು ನನಗೆ ಒಂದೇ. ಆದ್ರೂ ಕೂಡ ವೈಭವ್ ಸೂರ್ಯವಂಶಿ ಅಂತ ಬ್ಯಾಟರ್ ನಮ್ಮ ತಂಡದಲ್ಲಿ ಇರುವುದು ನನಗೆ ತುಂಬಾನೇ ಆದ್ರೆ ಖುಷಿಯಾಗಿದೆ. ಏಕೆಂದರೆ ಅವರ ಫಿಯರ್ಲೆಸ್ ಬ್ಯಾಟಿಂಗ್ ಆಗಿರ್ಬೋದು ಮತ್ತು ಅವರು ಆಡುವಂತ ಶಾಟ್ಗಳು ಎಲ್ಲಾನು ಕೂಡ ತುಂಬಾನೇ ಆದ್ರೆ ಚೆನ್ನಾಗಿದೆ. ಇನ್ನೊಂದು ವೈಭವ್ ಸೂರ್ಯವಂಶಿ ಅಂತ ಆಟಗಾರ ನಮ್ಮ ಟೀಮ್ ಇಂಡಿಯಾಗೆ ಸಿಕ್ಕದ್ದು ನನಗೆ ತುಂಬಾನೇ ಆದ್ರೆ ಖುಷಿಯಾಗಿದೆ ಎಂದು ಶ್ರೇಯಸ್ ಅಯ್ಯರ್, ನಾಯಕ ಶ್ರೇಯಸ್ ಅಯ್ಯರ್ ಅವರು ಈ ರೀತಿ ಆದ್ರೆ ಮಾತಾಡ್ತಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆದ್ರೆ ಸಿಕ್ಕಿದೆ ಮತ್ತು ಅದೇ ಅವರಿಗೆ ಎಬಿಲಿಟಿ ಆದ್ರೆ ಇದೆ ಮತ್ತು ಆ ಪ್ರಶಸ್ತಿಯನ್ನು ತಗೊಳ್ಳೋ ಅರ್ಹತೆ ಆದ್ರೆ ಹೊಂದಿದ್ದಾರೆ ಅಂತಂದು ವೈಭವ್ ಸೂರ್ಯವಂಶಿ ಬಗ್ಗೆ ಹೆಮ್ಮೆ ಮಾತಾಡ್ತಾರೆ ಅಂತ ಹೇಳ್ಬೋದು ಶ್ರೇಯಸ್ ಅಯ್ಯರ್. ಇನ್ನು ಶ್ರೇಯಸ್ ಅಯ್ಯರ್ ಅವರು ಇನ್ನಷ್ಟು ಮಾತನಾಡಿದಂತ ಶ್ರೇಯಸ್ ಅಯ್ಯರ್ ಅವರು ಅಭಿಷೇಕ್ ಶರ್ಮಾ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅಭಿಷೇಕ್ ಶರ್ಮಾ ಬ್ಯಾಟ್ ನಿಂದ ಈ ಸೀರೀಸ್ ಅಲ್ಲಿ ರನ್ ಬಂದಿಲ್ಲ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾನು ನಾನು ಕೀಳು ಮಾಡಲು ಕೂಡ ಸಾಧ್ಯ ಇಲ್ಲ. ಏಕೆಂದರೆ ಅಭಿಷೇಕ್ ಶರ್ಮಾ ಅಂತ ಆಟಗಾರ ನಾನು ನೋಡಿದ್ದೇನೆ. ವಿಶ್ವಕಪ್ T20 ವಿಶ್ವಕಪ್ ಅಂತ ಬಂದಾಗ ಯಾವ ತರ ಎಲ್ಲ ನಾಟ್ಗಳನ್ನ ಆಡಿದ್ದಾರೆ ಅಂತಂದು ನಾನು ನೋಡಿದ್ದೇನೆ. ಅವರಿಗೆ ಯಾವುದೇ ತರ ನಾನು ಬೇಜಾರಾದ್ರೆ ಮಾಡೋದಿಲ್ಲ ಮತ್ತು ಅವರನ್ನು ಯಾವತ್ತು ಕೀಳಾಗಿ ನೋಡುವುದಿಲ್ಲ ಅಂತಂದು ಶ್ರೇಯಸ್ ಅಯ್ಯರ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ. ಇನ್ನು ಆ ಬಳಿಕ ಇಶಾನ್ ಕಿಶನ್ ಬಗ್ಗೆ ಕೂಡ ಮಾತಾಡ್ತಾರೆ. ಇಶಾನ್ ಕಿಶನ್ ಅವರು ಕಳೆದ ಪಂದ್ಯದಲ್ಲಿ ಅಂದ್ರೆ 2ನೇ ಪಂದ್ಯದಲ್ಲಿ 80+ ರನ್ ಅನ್ನಾದ್ರೆ ಹೊಡಿತಾರೆ. ಅದ್ಭುತವಾಗಿ ಆಡಿದ್ರು ಇಶಾನ್ ಕಿಶನ್. ಒಂದು ಪಂದ್ಯದಲ್ಲಿ ಒಬ್ಬ ಬ್ಯಾಟರ್ ರನ್ ಮಾಡಿದ್ರು ಅಂತಂದ್ರೆ ಇನ್ನೊಂದು ಪಂದ್ಯದಲ್ಲಿ ಬ್ಯಾಟ್ ನಿಂದ ರನ್ ಬಾರದೆ ಹೋದ್ರೆ ನಾನು ಆ ಬ್ಯಾಟರ್ಗೆ ಯಾವತ್ತೂ ಬೈಯೋದಿಲ್ಲ ಮತ್ತು ಯಾವತ್ತೂ ಆ ಬ್ಯಾಟರ್ನ ಕೀಳಾಗಿ ನೋಡೋದಿಲ್ಲ. ಎಲ್ಲ ಬ್ಯಾಟರ್ ಒಂದೇ ಮತ್ತು ಆದ್ರೂ ಕೂಡ ನಮ್ಮ ತಂಡದ ಯಂಗ್ ಆಟಗಾರರು ಉತ್ತಮ ಪ್ರದರ್ಶನ ಮತ್ತು ಒಳ್ಳೆಯ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ನಾವು ಗೆದ್ದಿದ್ದೇವೆ. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ಅವರು ಎಲ್ಲ ಆಟಗಾರರ ಬಗ್ಗೆ ಹೆಮ್ಮೆಯ ಹೇಳಿಕೆ ಆದ್ರೆ ನೀಡಿದ್ದಾರೆ. ಆ ನಂತರ ಬೌಲರ್ಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ. ನಾವು ಈ ಸರಣಿಯಲ್ಲಿ ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಜೊತೆಗೆ ಆದ್ರೆ ಕಣಕ್ಕೆ ಇಳಿದಿದ್ದೆವು. ಆದ್ರೂ ಕೂಡ ನಮ್ಮ ಬೌಲರ್ಸ್ಗಳು ಅದ್ಭುತವಾಗಿ ಆದ್ರೆ ಬೌಲಿಂಗ್ ಮಾಡಿದ್ದಾರೆ. ಪ್ರಿನ್ಸ್ ಯಾದವ್, ಮಯಾಂಕ್ ಯಾದವ್ ಆಗಿರ್ಬೋದು, ಯಶ್ ಠಾಕೂರ್ ಆಗಿರ್ಬೋದು ಭಯಾನಕರವಾಗಿ ಬೌಲಿಂಗ್ ಮಾಡಿದರು ಮತ್ತು ಎದುರಾಳಿಗಳಿಗೆ ಸ್ವಲ್ಪ ಭಯ ಹುಟ್ಟಿಸೋ ರೀತಿ ಬೌಲಿಂಗ್ ಆದ್ರೆ ಮಾಡಿದರು ಮಯಾಂಕ್ ಯಾದವ್, ಪ್ರಿನ್ಸ್ ಯಾದವ್ ಮತ್ತು ಅದ್ಭುತವಾಗಿ ಆದ್ರೆ ಬೌಲಿಂಗ್ ಮಾಡಿದ್ದಾರೆ ಮಯಾಂಕ್ ಯಾದವ್, ಪ್ರಿನ್ಸ್ ಯಾದವ್ ಅಂತಂದು ಈ ರೀತಿ ಆದ್ರೆ ಹೇಳಿದ್ದಾರೆ ಅಂತ ಹೇಳ್ಬೋದು ಶ್ರೇಯಸ್ ಅಯ್ಯರ್ ಅವರು ನಮ್ಮ ಬೌಲರ್ಸ್ ಗಳ ಬಗ್ಗೆ. ಇನ್ನೊಂದೇನಂತಂದ್ರೆ ಮುಂದೆ ಬರುವಂತ T20 ಸರಣಿಯಲ್ಲಿ ಇದೇ ತಂಡ ಆಡಿದ್ರು ಕೂಡ ನಾನು ಈ ತಂಡದ ಜೊತೆಗೆ ಆಡುತ್ತೇನೆ. ಏಕೆಂದರೆ ಅದ್ಭುತವಾಗಿ ಆದ್ರೆ ಇದ್ದಾರೆ ಮತ್ತು ಎಲ್ಲ ಯಂಗ್ ಆಟಗಾರರೇ ಇದ್ದಾರೆ. ಇನ್ನು 10 ವರ್ಷ ಆದ್ರೂ ಕೂಡ ಒಳ್ಳೆಯ ತಂಡ ಇದು ಆಗಿರುತ್ತೆ ಅಂತಂದು ಶ್ರೇಯಸ್ ಅಯ್ಯರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹಾಗೆ ನಿಮ್ಮ ಪ್ರಕಾರ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಯಾಕಂತಂದ್ರೆ ನಾನು ಯಾವುದೇ ಕ್ರಿಕೆಟ್ ಅಪ್ಡೇಟ್ ಬಿಟ್ರೂ ಕೂಡ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಜಲ್ದಿ ಬರುತ್ತೆ. ಆ ಕಾರಣದಿಂದಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ.